ಹಾಯ್ ವೆಲ್ಕಮ್ ಬ್ಯಾಕ್ ಟು ಪ್ರಜ್ವಲ್ ಗೌಡ 215 ಚಾನಲ್. ನಾನು ನಿಮ್ಮ ಪುಷ್ಪಾಂಜಲಿ. ಇವತ್ತು ನಾನು ಈ ವಿಡಿಯೋನಲ್ಲಿ ರವಾ ಕೇಸರಿ ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಹೇಳೋ ಅಳತೆಗಳಲ್ಲೇನಾದರೂ ನೀವು ಈ ಕೇಸರಿ ಬಾತು ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರ್ಗೋಗುತ್ತೆ. ಅಡುಗೆ ಮಾಡೋದಕ್ಕೆ ಬರ್ದಿರೋ ಇರೋರು ಕೂಡ ತುಂಬ ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು. ರವಾ ಕೇಸರಿನ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕೆ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು, ತುಪ್ಪ ಎಲ್ಲ ಕರಗಿದ್ಮೇಲೆ 1-2 ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಆದಮೇಲೆ ಅದನ್ನು ಸೈಡ್ಗೆ ಒಂದು ಬೌಲ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಬೇಕು. ಇವಾಗ ನಾವು ಅದೇ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿ ಸೇರಿಸ್ಕೊಂಡು ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಈ ಥರ ಫ್ರೈ ಮಾಡಿಕೊಂಡು ಅದನ್ನು ಸಹ ಬೌಲ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಈ ಥರ ನಾವಿವಾಗ ಅದೇ ಬಾಣಲಿಗೆ 1 ಕಪ್ಪಷ್ಟು ರವೆ ಸೇರಿಸ್ಕೊಂಡು ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ನಮಗೆ ರವೆ ಅನ್ನೋದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ನಮಗೆ ಈ ರವೆ ಅನ್ನೋದು ಫ್ರೈ ಆಗೋಷ್ಟೊತ್ತಿಗೆ ನಾವು ಇನ್ನೊಂದು ಕಡೆ ಸ್ಟವ್ ಮೇಲೆ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು, ಆ ಪಾತ್ರೆಗೆ ನಾವು ಯಾವ ಕಪ್ಪಲ್ಲಾದರೆ ರವೆ ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 4 ಕಪ್ಪಷ್ಟು ನೀರು ಸೇರಿಸ್ಕೊಂಡು, ಫುಡ್ ಕಲರ್ ಆ್ಯಡ್ ಮಾಡಿಕೊಂಡು, ಮತ್ತು ಏಲಕ್ಕಿ ಪೌಡರು 1/2 ಟೀ ಸ್ಪೂನು ಹಾಕ್ಕೊಂಡು ಬಾಯ್ಲ್ ಮಾಡ್ಕೋಬೇಕು. ಇವಾಗ ರವೆನ ಹೆಂಗೆ ಫ್ರೈ ಆಗಿದೆ ಅಂತ ನೋಡೋಣ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ನಮಗೆ ಆವಾಗಲೇ ನಾವು ಇಟ್ಕೊಂಡಿರ್ತಕ್ಕಂಥ ವಾಟ್ರು ಬಾಯ್ಲ್ ಆಗ್ತಾ ಇರುತ್ತೆ. ಇವಾಗ ಬಾಯ್ಲ್ ಆಗಿರ್ತಕ್ಕಂಥ ವಾಟರ್ನ ನೋಡಿ ರವೆಗೆ ಸೇರಿಸ್ಕೋಬೇಕು, ಮಿಕ್ಸ್ ಮಾಡ್ಕೊತ ಸ್ವಲ್ಪ. ನಮಗೆ ಉಂಡೆಗಳೇನು ಬರಲ್ಲ, ಯಾಕಂದರೆ ನಾವು ಬಿಸಿಯಾಗಿರುತ್ತೆ ರವೆ ಅನ್ನೋದು, ಮತ್ತು ಆ ವಾಟ್ರು ಬಿಸಿ ಇರೋ ವಾಟ್ರನ್ನ ಸೇರಿಸ್ಕೊಳ್ಳೋದ್ರಿಂದ ಉಂಡೆ ಕಟ್ಟೋದಿಲ್ಲ, ತುಂಬ ಸ್ಮೂತಾಗಿ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ ನಮಗೆ. ನೋಡಿ ಈ ಥರ ಒಂದು 5 ಮಿನಿಟ್ಸು ಲೋ ಫ್ಲೇಮ್ನಲ್ಲೇ ಕುಕ್ ಮಾಡಿಕೊಂಡ್ರೆ ನಮಗೆ ಈ ಥರ ಟೆಕ್ಸ್ಚರ್ ಬರುತ್ತೆ. ನೋಡಿ ಈ ಥರ ಟೆಕ್ಸ್ಚರ್ ಬಂದಾದಮೇಲೆ ನಾವು ಯಾವ ಕಪ್ಪಲ್ಲಾದರೆ ರವೆ ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ಸಕ್ಕರೆ ಸೇರಿಸ್ಕೋಬೇಕು ನಾವು ಈ ಕೇಸರಿ ಬಾತ್ಗೆ. ಈ ಥರ ಮಿಕ್ಸ್ ಮಾಡ್ಕೊತ ಕುಕ್ ಮಾಡ್ಕೋಬೇಕು, ಸಕ್ಕರೆ ಎಲ್ಲ ಮೆಲ್ಟ್ ಆಗೋ ತನಕ. ನೋಡಿ ಈ ಥರ ಸಕ್ಕರೆ ಎಲ್ಲ ಮೆಲ್ಟ್ ಆಯ್ತು. ಇವಾಗ ನಾನೇನು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ನ ಇದಕ್ಕೆ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು 2 ಮಿನಿಟ್ಸ್ ಕುಕ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಕೇಸರಿ ಬಾತ್ ಅನ್ನೋದು ರೆಡಿ ಆಗುತ್ತೆ. ನಮಗೆ ಸರ್ವ್ ಮಾಡ್ಕೋಬೋದು ನಾವು. ನೋಡಿದ್ರಲ್ವಾ, ಸಿಂಪಲ್ ಆ್ಯಂಡ್ ಈಸಿಯಾಗಿ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ. ನಾನು ಹೇಳಿರ್ತಕ್ಕಂಥ ಅಳತೆಗಳಲ್ಲಿ ನೀವು ನಿಮ್ಮ ಮನೆಯಲ್ಲಿ ಕೇಸರಿ ಬಾತ್ ರೆಸಿಪಿನ ಟ್ರೈ ಮಾಡಿ ಹೆಂಗೆ ಬರುತ್ತೆ ಅಂತ ಈ ರೆಸಿಪಿ ನಿಮಗೆ ಕಮೆಂಟ್ ಮಾಡಿ. ಈ ಥರ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.